ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ಟೈಪ್ಸ್ ಆಫ್ ರಿಲೇಷನ್ನ ಡಿಸ್ಕಸ್ ಮಾಡೋಣ. ಆ ಟೈಪ್ಸ್ ಆಫ್ ರಿಲೇಷನ್ನಲ್ಲಿ ಮೊದಲನೇ ಟೈಪ್ ದಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ಆ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್ ರಿಲೇಷನ್ ಇಫ್ ಫಾರ್ ಎವ್ರಿ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಸೆಟ್ ಎ ವಿ ಶುಡ್ ಹ್ಯಾವ್ ದ ಆರ್ಡರ್ಡ್ ಪೇರ್ ಎ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಏನು? ಸೆಟ್ ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಎ ಆರ್ಡರ್ಡ್ ಪೇರು ರಿಲೇಷನ್ ಸೆಟ್ ಅಲ್ಲಿ ಇರಬೇಕು. ಸೊ ಅಂತ ರಿಲೇಷನ್ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಲೆಟ್ ಎ ಈಸ್ ಈಕ್ವಲ್ ಟು ದ ಸೆಟ್ 1 2 3. ಲೆಟ್ ಅಸ್ ಡಿಫೈನ್ ಅ ರಿಲೇಷನ್ ಆರ್ ಆನ್ ದಿಸ್ ಸೆಟ್ ಎ ಬೈ ಆರ್ ಈಸ್ ಈಕ್ವಲ್ ಟು ದ ಆರ್ಡರ್ಡ್ ಪೇರ್ ಎ ಬಿ ಸಚ್ ದಟ್ ಎ ಡಿವೈಡ್ಸ್ ಬಿ ವೇರ್ ಬೋತ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ದ ಸೆಟ್ ಎ. ಸೊ ಈಗ ರೋಸ್ಟರ್ ಫಾರ್ಮ್ ನೋಡೋದಾದ್ರೆ ಇದರದ್ದು ವಿ ನೋ ದಟ್ 1 divides 2, 1 divides 1 itself, 1 divides 3. So 1 divides 1 itself, 1 belongs to relation. 1 divides 2, 1 divides 3. And also we know that 2 divides 2 itself. So 2 belongs to relation. 3 divides 3 itself. So 3 belongs to relation. Clearly we can observe here that 1 is there, 1 is in the relation. 2 is there, 2 is in the relation. 3 ಇದೆ, 3 is also in the relation. So ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ವಿ ಹ್ಯಾವ್ ದ ಆರ್ಡರ್ಡ್ ಪೇರ್ ಎ ಎ. ಸೊ ಎ 1 ಎ ಅಂತ ತಗೊಂಡ್ರೆ ಎ ಬಿಲಾಂಗ್ಸ್ ಟು ರಿಲೇಷನ್. ಸೊ ಇಟ್ ಈಸ್ ಸೇಮ್ ಫಾರ್ ಎವ್ರಿ ಎಲಿಮೆಂಟ್. ಪ್ರತಿಯೊಂದು ಎಲಿಮೆಂಟ್ಗೂ ಆಗಿರೋದ್ರಿಂದ ಈ ರಿಲೇಷನ್ನ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ರಿಫ್ಲೆಕ್ಸಿವ್ ರಿಲೇಷನ್. ಇದರಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ಗೆ ಮಿಸ್ ಆಯಿತು ಅಂದ್ರೂ ಕೂಡ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇದನ್ನ R1 ಇಸ್ ಈಕ್ವಲ್ ಟು ನಾನು 1 1 1 2 2 3 3 3 ಈ ತರ ತಗೊಂತೀನಿ ಒಂದು ರಿಲೇಷನ್ನ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು 1 1 ಇದೆ, 3 3 ಇದೆ, ಬಟ್ 2 2 ಎಲಿಮೆಂಟ್ ಇಲ್ಲ. ಸೊ ಈ ಇಂಥ ರಿಲೇಷನ್ನ ನಾವು ಇಟ್ ಈಸ್ ಎ ನಾನ್ ರಿಫ್ಲೆಕ್ಸಿವ್ ರಿಲೇಷನ್. ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್, ರೈಟ್? ಸೊ ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗಲ್ಲ. ರಿಫ್ಲೆಕ್ಸಿವ್ ರಿಲೇಷನ್ ಆಗಬೇಕು ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಗೂ ನಮಗೆ ಆರ್ಡರ್ಡ್ ಪೇರ್ ಎ ಇರಬೇಕು, ರೈಟ್? ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು? ಆ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ಸಿಮೆಟ್ರಿಕ್ ಇಫ್ ದ ಆರ್ಡರ್ಡ್ ಪೇರ್ ಎ ಬಿ ಬಿಲಾಂಗ್ಸ್ ಟು ದ ರಿಲೇಷನ್, ದೆನ್ ವಿ ಶುಡ್ ಹ್ಯಾವ್ ಬಿ ಎ ಬಿಲಾಂಗ್ಸ್ ಟು ರಿಲೇಷನ್. ಅಂದ್ರೇನು? ಇದು ಎಲ್ಲ ಎಲಿಮೆಂಟ್ಗೂ ಇಲ್ಲ. ಓನ್ಲಿ ಇಫ್ ordered pair AB belongs to R, then BA also belongs to R, we say that it is symmetric. It depends on the ordered pair, not on the elements of the set. Okay, example nodadadre, let A is equal to the set 1 2 3. Let us define a relation on this set A by the relation R is equal to A B such that modulus of A minus B is odd. So the difference is odd bantu andre ಏನು ಬರುತ್ತೆ? ಆರ್ಡರ್ಡ್ ಪೇರ್. ಸೊ ಲೆಟ್ ಅಸ್ ಸಿ ದ ರೋಸ್ಟರ್ ಫಾರ್ಮ್ ಆಫ್ ದಿಸ್ ರಿಲೇಷನ್. ದ ರೋಸ್ಟರ್ ಫಾರ್ಮ್ ಆಫ್ ದಿಸ್ ರಿಲೇಷನ್ ಈಸ್ ಗಿವನ್ ಬೈ 1 and 2 difference is 1, odd. 2 and 1 difference is also odd because modulus is there. So 1 and 2, 2 and 1, both the differences are odd. Similarly 2 3 difference is 1, that is also odd. 3 2 difference, that is also 1, odd. So clearly we can observe that. ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು? 1 2 ಇದೆ, 2 1 ಇದೆ, ರಿವರ್ಸ್ ಆರ್ಡರ್ಡ್ ಪೇರ್ ಎ ಬಿ ಬಿ ಎ. ಸಿಮಿಲರ್ಲಿ 2 3 ಇದೆ, 3 2 ಇದೆ. ಅಂದ್ರೆ ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್, ದೆನ್ ದ ರಿವರ್ಸ್ ಪೇರ್ ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್, ದೆನ್ ವಿ ಸೇ ದಟ್ ದ ರಿಲೇಷನ್ ಇಸ್ ಸಿಮೆಟ್ರಿಕ್. ಇಫ್ ಫಾರ್ ಎನಿ ಒನ್ ಪೇರ್ ವಿ ಡೋಂಟ್ ಹ್ಯಾವ್ ಬಿ ಎ ಪೇರ್, ಫಾರ್ ಎಕ್ಸಾಂಪಲ್ 1 2 ಇತ್ತು, 2 1 ಇರಲಿಲ್ಲ, ಸೊ ಅಂತ ಕೇಸಲ್ಲಿ ವಿ ಕಾಂಟ್ ಸೇ ದಟ್ ಇಟ್ ಈಸ್ ಎ ಸಿಮೆಟ್ರಿಕ್ ರಿಲೇಷನ್. ಸೊ if we want to say that it is a symmetric relation, for every ordered pair we should have the reverse pair. So 1 2 ಇದೆ, 2 1 ಇರಬೇಕು, 2 3 ಇದೆ, 3 2 ಇದೆ. So we can say that this relation, if AB belongs to R, we have BA also belongs to R, it is a symmetric relation. So if we don't have for at least one ordered pair, if we don't have the reverse pair, we can't say it is a symmetric relation. Okay, next, transitive relation ಅಂದ್ರೆ
What do you mean by a transitive relation? A relation on set A is said to be transitive relation if AB belongs to R and BC belongs to R, then we should have AC belongs to R. ಅಂದ್ರೇನು, ಒಂದು ರಿಲೇಷನ್ ಆರ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳಬೇಕು ಅಂದರೆ ಆರ್ಡರ್ಡ್ ಪೇರ್ ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಎರಡೂ ಇದ್ದು ಎ ಸಿ ಕೂಡ ರಿಲೇಷನಲ್ಲಿದ್ದರೆ ದೆನ್ ವಿ ಸೇ ದಟ್ ರಿಲೇಷನ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು, ಎ ಇದೆ, ಇಲ್ಲಿ ಬಿ ಇದೆ, ದೆನ್ ಬಿ ಇಂದನೇ ಸ್ಟಾರ್ಟ್ ಆಗಬೇಕು, ಬಿ ಇಂದ ಸ್ಟಾರ್ಟ್ ಆಗಿ ಸಿ ಅಲ್ಲಿ ಎಂಡ್ ಆಗಬೇಕು. ಸೊ ದೆನ್ ಎ ಸಿ ಈಸ್ ಆಲ್ಸೋ ಇನ್ ರಿಲೇಷನ್, ದೆನ್ ವಿ ಸೇ ದಟ್ ಇಟ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಎಕ್ಸಾಂಪಲ್ ನೋಡೋಣ ಒಂದು. ಲೆಟ್ ಎ ಇಸ್ ಈಕ್ವಲ್ ಟು 1 2 3 4, ಇದ್ರ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದೀವಿ. ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ದ ಡಿಫರೆನ್ಸ್ ಆಫ್ ಎ ಆ್ಯಂಡ್ ಬಿ ಇಸ್ ಈವನ್. ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಇಸ್ ಈವನ್. ಇದನ್ನ ರೋಸ್ಟರ್ ಫಾರ್ಮಲ್ಲಿ ಬರೆದ್ರೆ ವಾಟ್ ವಿ ಕ್ಯಾನ್ ಅಬ್ಸರ್ವ್, 1 1 ಡಿಫರೆನ್ಸು ಈವನ್ ಬರುತ್ತೆ, 1 3 ಡಿಫರೆನ್ಸು 2 ಈವನ್ನು, ಮತ್ತು 2 2 ಡಿಫರೆನ್ಸ್ 0 ಈವನ್, 2 4 ಡಿಫರೆನ್ಸ್ 2 ಈವನ್, ದೆನ್ 3 3 ಡಿಫರೆನ್ಸ್ 0 ಈವನ್, 3 1 ಡಿಫರೆನ್ಸ್ ಇಸ್ 2 ದಟ್ ಈಸ್ ಆಲ್ಸೋ ಈವನ್, 4 4 ಡಿಫರೆನ್ಸ್ 0 ಈವನ್, 4 2 ಡಿಫರೆನ್ಸ್ ಇಸ್ 2 ದಟ್ ಈಸ್ ಆಲ್ಸೋ ಈವನ್. ಇಲ್ಲಿ ಅಬ್ಸರ್ವ್ ಮಾಡಿ, ದ ಆರ್ಡರ್ಡ್ ಪೇರ್ 1 3 ಇದೆ. ಇಲ್ಲಿ 1 3ಗೆ ಬಿ ಎ, ದಿಸ್ ಇಸ್ ಎ ಬಿ ಇಫ್ ಯು ಕನ್ಸಿಡರ್, ಎ ಬಿ ಅಂತ ಕನ್ಸಿಡರ್ ಮಾಡಿದ್ರೆ, ಮತ್ತೆ ಬಿ ಎ ಇಂದ ಸ್ಟಾರ್ಟ್ ಆಗೋದು ಯಾವುದು, 3 ಇಂದ ಸ್ಟಾರ್ಟ್ ಆಗೋದು ಇಲ್ಲೊಂದಿದೆ 1 3 3 3. ದೆನ್ ಟ್ರಾನ್ಸಿಟ್ ಪೇರ್ ಇಸ್ ವಾಟ್, 1 3 1 3 ಇಟ್ ಈಸ್ ದೇರ್ ಇನ್ ದ ರಿಲೇಷನ್ ಇದೆ. ಮತ್ತೆ 1 3 3 1 1 3 ಇದೆ, 1 3 ಇದೆ, 3 1 ಇಲ್ಲೇನಿದೆ 1 3 3 1 ಇಲ್ಲಿದ್ದಾಗ ಟ್ರಾನ್ಸಿಟ್ ಪೇರ್ ಯಾವುದು, 1 1 ದಟ್ ಈಸ್ ಆಲ್ಸೋ ದೇರ್ ಇನ್ ದ ರಿಲೇಷನ್. ಸಿಮಿಲರ್ಲಿ 2 2 ಇದೆ, 2 4 ಇದೆ, ಟ್ರಾನ್ಸಿಟ್ ಪೇರ್ ಏನು 2 4 ದಟ್ ಈಸ್ ಆಲ್ಸೋ ದೇರ್ ಇನ್ ದ ರಿಲೇಷನ್. ಸಿಮಿಲರ್ಲಿ 3 3 3 1 3 1 ದಟ್ ಈಸ್ ಆಲ್ಸೋ ದೇರ್ ಇನ್ ದ ರಿಲೇಷನ್. 4 2 4 4 4 4 4 2 ಮತ್ತೆ ಟ್ರಾನ್ಸಿಟ್ ಪೇರು 4 2 ಇದೆ, 4 2 2 2 4 2 ಅಗೈನ್ ಇದೆ, 4 2 2 4 4 4 ಬರುತ್ತೆ, ದಟ್ ಈಸ್ ಆಲ್ಸೋ ದೇರ್ ಇನ್ ದ ರಿಲೇಷನ್. ಸೊ ವಿ ಕ್ಯಾನ್ ಅಬ್ಸರ್ವ್ ದಟ್ ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ಎರಡೂ ಪೇರ್ ಇದ್ದಾಗ ಎ ಸಿ ಪೇರ್ ಕೂಡ ಇದೆ. ಸೊ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಇಫ್ ಫಾರ್ ಒನ್ ಕೇಸ್ ಯಾವುದಾದ್ರೂ ಒಂದು ಪೇರ್ಗೆ ಎ ಬಿ ಬಿ ಸಿ ಎರಡೂ ಇದ್ದು ಎ ಸಿ ಇಲ್ಲ ಅಂದರೆ ನಾವು ಟ್ರಾನ್ಸಿಟಿವ್ ಅಂತ ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಪೇರ್ಗೆ ಅದು ರಾಂಗ್ ಆದರೂ ಕೂಡ ನಾವು ಹೇಳೋಕ್ಕಾಗಲ್ಲ. ಈ ಥರ ಪ್ರತಿಯೊಂದು ಪೇರ್ಗೂ ನಮಗೆ ಟ್ರಾನ್ಸಿಟ್ ಪೇರ್ ಎಕ್ಸಿಸ್ಟ್ ಆಗಬೇಕು. ಸೊ ಎ ಬಿ ಇದ್ದು ಬಿ ಸಿನೂ ಇದ್ದು ಎ ಸಿ ಇಲ್ಲ ಅಂದರೆ ಅದು ಟ್ರಾನ್ಸಿಟಿವ್ ಅಲ್ಲ. ಎ ಬಿ ಇದೆ, ಬಿ ಸಿ ಇದೆ, ಎ ಸಿ ಕೂಡ ಇದೆ, ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಟ್ರಾನ್ಸಿಟಿವ್. ಅದರ್ವೈಸ್ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಲೆಟ್ ಅಸ್ ಅಬ್ಸರ್ವ್ ದೀಸ್ ಟು ಕೇಸಸ್. ಈ ಎರಡು ಕೇಸ್ ಅಬ್ಸರ್ವ್ ಮಾಡಿ ನೋಡಿ. A is equal to 1 2 3 4 set ಇದೆ. Let us define a relation R on this set A by R is equal to 1 2 2 3 3 2 ಇದೊಂದು ರಿಲೇಷನ್. ಸೊ ಇಲ್ಲೇನು ಅಬ್ಸರ್ವ್ ಮಾಡ್ಬೋದು ನೀವು, 1 2 2 3 ಇದೆ, ಎ ಬಿ ಬಿ ಸಿ ಇದೆ, ಎ ಸಿ ಪೇರ್ 1 3 ಅದಿಲ್ಲ ಈ ರಿಲೇಷನಲ್ಲಿ. ಸೊ ಇದು ಟ್ರಾನ್ಸಿಟಿವಿಟಿ ಡೆಫಿನೇಷನ್ ಸ್ಯಾಟಿಸ್ಫೈ ಮಾಡ್ತಿಲ್ಲ. ಇಟ್ ಇಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ. Therefore, we can say that it is not a transitive relation. So, AB, BC, AC does not exist. Now, let us observe this case. This case observe ಮಾಡಿ. On the same set A, relation ಈ ಥರ ಡಿಫೈನ್ ಮಾಡಿದ್ದೀವಿ. 1 2 ಇದೆ, 3 2 4 2. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ನ ಯಾವುದೇ ಸಬ್ಸೆಟ್ ಆದರೂ ರಿಲೇಷನ್ ಆಗುತ್ತೆ. ಸೊ ವಿ ಕ್ಯಾನ್ ಡಿಫೈನ್ ಎನಿ ರ್ಯಾಂಡಮ್ ರಿಲೇಷನ್. ಸೊ ಈ ಥರ ಡಿಫೈನ್ ಮಾಡಿದ್ದೀವಿ. ಈಗ ಏನು ಅಬ್ಸರ್ವ್ ಮಾಡ್ಬೋದು, 1 2 ಇದೆ, 2 ಇಂದ ಸ್ಟಾರ್ಟ್ ಆಗೋ ಮತ್ತೆ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ. ಅಗೇನ್ 3 2 ಇದೆ, 2 ಇಂದ ಸ್ಟಾರ್ಟ್ ಆಗೋ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ. 4 2 ಇದೆ, 2 ಇಂದ ಸ್ಟಾರ್ಟ್ ಆಗೋ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ. ಅಂದ್ರೆ ಏನು, ಎ ಬಿ ಇದೆ, ದ ಆರ್ಡರ್ಡ್ ಪೇರ್ ಹ್ಯಾವಿಂಗ್ ದ ಫಸ್ಟ್ ಎಲಿಮೆಂಟ್ ಆಸ್ ಬಿ ಡಸ್ ನಾಟ್ ಎಕ್ಸಿಸ್ಟ್. ಸೆಕೆಂಡ್ ಎಲಿಮೆಂಟ್ ಇದ್ದಾವೆ, ಫಸ್ಟ್ ಎಲಿಮೆಂಟ್
ಮತ್ತೆ 2 ಇಂದ ಸ್ಟಾರ್ಟ್ ಆಗೋ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ. ಸೊ ಟ್ರಾನ್ಸಿಟಿವಿಟಿ ಆಗುತ್ತೋ ಇಲ್ವೋ ಚೆಕ್ ಮಾಡಕ್ಕೆ ನಮ್ಗೆ 2 ಆರ್ಡರ್ಡ್ ಪೇರ್ ಬೇಕು. ಎ ಬಿ ಇರಬೇಕು, ಬಿ ಸಿನೂ ಇರಬೇಕು. ಎ ಸಿ ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಅಲ್ಲ. ಬಟ್ ಎ ಬಿ ಇದೆ, ಬಿ ಸಿ ಆರ್ಡರ್ಡ್ ಪೇರೇ ಇಲ್ಲ. ಸೊ ಈಗ ಕನ್ಫ್ಯೂಷನ್ನು, ಟ್ರಾನ್ಸಿಟಿವ್ ಆಗಬೇಕಾ ಇಲ್ವಾ? ಸೊ ಇಂಥ ಕೇಸಲ್ಲಿ ನಾವು ಟ್ರಾನ್ಸಿಟಿವ್ ಆಗಲ್ಲ ಅಂದರೆ ತಪ್ಪಾಗುತ್ತೆ. ಅದಕ್ಕೆ ಬೈ ದ ಕಾಂಟ್ರಡಿಕ್ಷನ್ ಮೆಥಡ್, ಸಪೋಸ್ ಇಫ್ ಬಿ ಸಿ ಪೇರ್ ಡಸ್ ನಾಟ್ ಎಕ್ಸಿಸ್ಟ್, ಬೈ ದ ಕಾಂಟ್ರಡಿಕ್ಷನ್ ಮೆಥಡ್ ನಾವೇನಂತ ಹೇಳ್ಬೋದು, ಆರ್ನ ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಸೊ ದೇರ್ ಫೋರ್ ದಿಸ್ ಇಸ್ ಅ ಟ್ರಾನ್ಸಿಟಿವ್ ರಿಲೇಷನ್, ಬಟ್ ದಿಸ್ ಇಸ್ ನಾಟ್. ಯಾಕೆಂದರೆ ಇದು ಡೆಫಿನೇಷನ್ನ ಸ್ಯಾಟಿಸ್ಫೈ ಮಾಡ್ತಿಲ್ಲ. This is not a transitive relation because it is not satisfying the definition of transitivity, but this is transitive by contradiction. ಯಾಕೆ ಎ ಬಿ ಪೇರ್ ಇದೆ, ಬಿ ಸಿ ಪೇರ್ ಇಲ್ಲ. ಬಿ ಸಿ ಪೇರ್ ಎಕ್ಸಿಸ್ಟ್ ಆಗಿದ್ರೆ ಮಾತ್ರ ನಾವು ಟ್ರಾನ್ಸಿಟಿವ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಬೋದಿತ್ತು. ಎಕ್ಸಿಸ್ಟ್ ಆಗದೆ ಇರೋ ಕಾರಣ ಕಾಂಟ್ರಡಿಕ್ಷನ್ ಮೆಥಡ್ ಇಂದ ನಾವು ಟ್ರಾನ್ಸಿಟಿವ್ ಅಂತಾನೆ ಡಿಸೈಡ್ ಮಾಡ್ಬೇಕು ಅದನ್ನು. ಓಕೆ.